ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸಿರೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಆಮೇನ್. ಈ ಒಂದು ವಾಕ್ಯ ನಾವು ಧ್ಯಾನಿಸಿ ನೋಡುವುದಾದರೆ ಇಲ್ಲಿ ಏನು ಹೇಳಿದೆ, ಯೇಸುಸ್ವಾಮಿ ಏನು ಹೇಳ್ತಾರೆ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಇದನ್ನು ಮೊದಲು ನಾವು ಪ್ರೀತಿ ಮಾಡೋದನ್ನು ಕಲಿಬೇಕು. ಯಾಕಂದರೆ ಈ ಒಂದು ದಿನದಲ್ಲಿ ನೋಡುವುದಾದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ಇರೋದಿಲ್ಲ, ಅತ್ತೆ ಸೊಸೆ ಮಧ್ಯದಲ್ಲಿ ಒಂದು ಪ್ರೀತಿ ಇರೋದಿಲ್ಲ, ಅಥವಾ ಸ್ನೇಹಿತರ ಮಧ್ಯದಲ್ಲಿ ಪ್ರೀತಿ ಇರೋಲ್ಲ. ಸುಮ್ಮನೆ ಮೇಲೆ ಮಾತಾಡ್ತಾರೆ ಹೊರತು ದೇವ್ರ ವಾಕ್ಯ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವಂಥ ವಾಕ್ಯ ಇದೆ. ಯಾಕೆಂದರೆ ನಾವು ಒಂದು ಪ್ರೀತಿ ತೋರಿಸೋರಾಗಿರ್ಬೇಕು. ಅದಕ್ಕಾಗಿ ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ಉದಾಹರಣೆ, ನಮ್ಗೆ ಯಾರು ಮನಸ್ಸು ನೋವು ಮಾಡ್ತಾರೆ, ನಮಗೆ ಚುಚ್ಚು ಮಾತಾಡ್ತಾರೆ ಅಂದರೆ ನಾವೇನು ಮಾಡ್ತೇವೆ, ಅವ್ರು ನೋಡ್ತಾ ಅದಕ್ಕೊಂದು ಕೋಪ ಎದ್ದು ಬರುತ್ತೆ. ಇದರಿಂದ ಅದಕ್ಕಾಗಿ ಒಂದು ಗಂಡ ಹೆಂಡತಿ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ಸ್ನೇಹಿತರು ಇರ್ಬೋದು, ಬಂಧು ಮಿತ್ರರು ಯಾರೇ ಆಗಿರ್ಬೋದು, ಮೊದಲು ನಿನ್ನ ವಿರುದ್ಧವಾಗಿ ಯಾರೇ ಏನೇ ಕುತಂತ್ರ ನಡೆಸ್ಬೋದು, ಅವ್ರನ್ನ ನೀನು ಪ್ರೀತಿ ಮಾಡಿ. ಆವಾಗ ದೇವರ ಪ್ರೀತಿ ನಿನ್ನಲ್ಲಿ ಪ್ರಕಟವಾಗುತ್ತೆ. ನಾವು ಅದಕ್ಕಾಗಿ ಮೊದಲು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಮಾತ್ರ ಅದನ್ನು ಪ್ರೀತಿ ಮಾಡೋದು. ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮನ್ನು ಹಿಂಸೆ ಪಡಿಸಿರೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನೀವು ಈ ದಿನ ದೇವರ ಮಗುವೆ, ನಿನ್ನೊಬ್ಬರು ಹಿಂಸೆ ಪಡಿಸ್ತಾವ್ರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಯಾಕಂದರೆ ನಿನ್ನ ಪ್ರಾರ್ಥನೆ ಕೇಳಿ ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಿನ್ನ ಪ್ರಾರ್ಥನೆ ಕೇಳಿ ಅವರನ್ನು ಮನಸ್ಸಾಂತರ ಪಡಿಸ್ತಾರೆ. ನಿನ್ನ ಪ್ರಾರ್ಥನೆ ಕೇಳಿ ನರಕದ ಬಾಗಿಲು ಹೋಗುವಂಥ ಅವರನ್ನು ಏನು ಮಾಡ್ತಾರೆ, ಪರಲೋಕದ ಕಡೆ ಮನದಿರುಗೋಗಿ ದೇವ್ರು ಮಾರ್ಪಡಿಸ್ತಾರೆ. ನಿನ್ನ ಪ್ರಾರ್ಥನೆ ಕೇಳಿ ಅವರ ಒಂದು ಜೀವಿತದಲ್ಲಿ ಸಮಾಧಾನ ಉಂಟಾಗೋದು. ಯಾರ ಜೀವಿತದಲ್ಲಿ ನಿನ್ನ ವೈರಿಗಳನ್ನು ನೀನು ಪ್ರೀತಿಸ್ತೀಯಲ್ಲ, ನಿನ್ನ ಹಿಂಸೆ ಪಡಿಸುವ ಪ್ರಾರ್ಥನೆ ಮಾಡುವಂಥ ವಾಕ್ಯ ಬರೆಯಲ್ಪಟ್ಟಿದೆಯಲ್ವಾ, ಹೌದು, ನಿನಗೆ ಯಾರು ಈ ದಿನ ಹಿಂಸೆ ಪಡಿಸ್ತಾರೋ ಅವ್ರಿಗೋಸ್ಕರ ಮೊದಲು ನೀನು ಪ್ರಾರ್ಥನೆ ಮಾಡು. ಈ ಮುಂಜಾನೆ ವೇಳೆಯಲ್ಲಿ ಎದ್ದು, ದೇವರೇ ನನಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅದು ಇದು ಅನ್ನೋ ಅವೆಲ್ಲ ಇರಲಿ. ಸೆಕೆಂಡ್, ಮೊದಲು ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ನಾನು ಕಳೆದಿಂದಲೇ ಹೇಳಿದೆ, ಯೋಬನು ಅವನ ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಕೊನೆಯಲ್ಲಿ ಏನಾದರೂ 2ರಷ್ಟು ದೇವರು ಆಶೀರ್ವದಿಸಿದ್ರು. ಅದೇ ಪ್ರಕಾರ ಈ ಮುಂಜಾನೆ ವೇಳೆ ನಾವು ಎದ್ದಿರುವಾಗ ನಿಮ್ಮನ್ನು ಹಿಂಸೆ ಪಡಿಸಿರೋಸ್ಕರ ದೇವರನ್ನು ಪ್ರಾರ್ಥಿಸ್ರಿ. ದೇವರೇ, ನನಗಿಂತ ಒಂದು ಕಂಪ್ನಿಯಲ್ಲಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನನಗೆ ತುಂಬ ಬೇಜಾರಾಗೋದ್ರ ಮಾಡ್ತಾರೆ, ಕೆಲಸಕ್ಕೆ ಹೋಗೋದೇ ಬೇಡ, ಈ ಥರ ಎಲ್ಲ ನಿಂಗೆ ನೋವಾಗ್ತಿದೆಯಾ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಕೇಳಿ ಅವ್ರ ಹೃದಯದಲ್ಲಿ ದೇವ್ರು ಮಾತಾಡ್ತಾರೆ. ದೇವರೇ, ನನ್ನ ಕೆಲಸಕ್ಕೆ ಪ್ರಮೋಷನ್ ಸಿಗ್ತಾ ಇದೆ, ನಾನು ಹೋಗುವಂಥ ಮಾರ್ಗದಲ್ಲಿ ತುಂಬ ಹಿಂಸೆ ಪಡಿಸ್ತಾರೆ, ಟಾರ್ಚರ್ ಮಾಡ್ತಾರೆ, ನನ್ನನ್ನು ರೇಗಿಸ್ತಾರೆ, ಅಥವಾ ಸ್ಕೂಲ್ಗೆ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ನನಗೆ ಚುಚ್ಚು ಮಾತಾಡ್ತಾರೆ, ಅಥವಾ ಕುಟುಂಬದಲ್ಲೂ ಸಮಾಧಾನ ಇಲ್ಲ, ನಮ್ಮ ಅತ್ತೆ ಹಂಗೆ ಮಾತಾಡ್ತಾರೆ, ನನ್ನ ಯಜಮಾನ್ರು ಹಿಂಗೆ ಮಾತಾಡ್ತಾರೆ, ನನ್ನ ಹೆಂಡತಿ ಹಿಂಗೆ ಮಾತಾಡ್ತಾರೆ. ನಿನಗೆ ಎಷ್ಟೇ ಹಿಂಸೆ ಪಡಿಸ್ಬೋದು, ಮೊದಲು ನೀನು ಇದನ್ನು ಪ್ರಾರ್ಥನೆ ಮಾಡು. ನೀನು ತಿರುಗಿ ಬಿಡೋದು ಬೇಕಿಲ್ಲ, ನೀನು ದುಡುಕಿ ಮಾತಾಡೋದು ಬೇಕಿಲ್ಲ, ನಿನಗೆ ಕೋಪ ಮಾಡ್ಕೊಳೋದು ಬೇಕಿಲ್ಲ. ಕೋಪ ಮಾಡ್ಕೊಂಡ್ರೆ ನಿನಗೆ ನಷ್ಟ. ಯಾಕೆಂದರೆ ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬರೋದಿಲ್ಲ. ನಿನ್ನ ಕೋಪದಲ್ಲಿ ಏನೇ ಮಾತಾಡಿದ್ರೆ ಕುಟುಂಬ ಬಿರುಕು ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಹೊರತು ಅದು ಪ್ರಾಬ್ಲಮ್ ಸಾಲ್ಯೂಷನ್ ಆಗೋಲ್ಲ. ನಿನ್ನ ಒಂದು ಪರಿಸ್ಥಿತಿ ಒಂದು ಬದಲಾವಣೆ ಆಗಬೇಕು ಅಂದರೆ, ನಿನ್ನ ಕಣ್ಣೀರು ಬದಲಾವಣೆ ಆಗಬೇಕು ಅಂದರೆ, ನಿನ್ನ ಪರಿಸ್ಥಿತಿ ಒಂದು ಬದಲಾವಣೆ ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಮೊದಲು ನೀನು ದೇವರನ್ನು ಪ್ರಾರ್ಥನೆ ಮಾಡು. ಯಾವ ರೀತಿ ನಿನ್ನನ್ನು ಹಿಂಸೆ ಪಡಿಸೋಸ್ಕರ ಇದನ್ನು ಯಾರೇ ಆಗಿರ್ಬೋದು, ನಿನ್ನನ್ನು ಹಿಂಸೆ ಪಡಿಸ್ಬೋದು, ನಿನ್ನ ಮನಸ್ಸು ನೋವಾಗೋ ಥರ ಮಾತಾಡ್ಬೋದು, ನಿನ್ನ ಕಣ್ಣೀರು ಹಾಕುವ ಥರ ಮಾಡ್ಬೋದು. ನೀನು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಯಲ್ಲಿ ಬಲ ಇದೆ. ನಿನ್ನ ಪ್ರಾರ್ಥನೆಯಲ್ಲಿ ದೇವ್ರ ಕಾರ್ಯ ಮಾಡುವತನಾಗಿದ್ದಾನೆ. ನಿನ್ನ ಪ್ರಾರ್ಥನೆ ಮಾಡುವಾಗ ದೇವ್ರ ಪರಲೋಕದ ಸಿಂಹಾಸನದಿಂದ ಇಳಿದು ಬರುವಾತನಾಗಿದ್ದಾನೆ. ಯಾಕಂದರೆ ನಿನ್ನ ಪ್ರಾರ್ಥನೆ ಅಷ್ಟು ಮಹತ್ವವುಳ್ಳದಾಗಿದೆ. ನಿನ್ನ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ. ನಿನ್ನನ್ನು ಪ್ರೀತಿಸಿದ ದೇವರು ಈ ವಾಕ್ಯ ಹೇಳುತ್ತಿರುವಂಥ ವಾಕ್ಯ. ಅದಕ್ಕಾಗಿ ಯೇಸುಸ್ವಾಮಿ ಹೇಳುವುದೇನಂದ್ರೆ, ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ದೇವರನ್ನು ಪ್ರಾರ್ಥಿಸಿ. ನೀವು ಈ ರೀತಿ ಪ್ರಾರ್ಥನೆ ಮಾಡುವುದೇ ಆದರೆ ನಿನ್ನ ಪ್ರಾರ್ಥನೆ ಕೇಳಿ ನಿನ್ಗೆ ಯಾರು ಹಿಂಸೆ ಪಡಿಸ್ರೋ ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅವರ ಜೀವಿತದಲ್ಲಿ ದೇವರ ಮಹಿಮೆಯ ಶಕ್ತಿ ಚಲಿಸಲ್ಪಡ್ತದೆ. ಅವರ ಜೀವಿತದಲ್ಲಿ ಒಂದು ಮನಸ್ಸಾಂತರ ಉಂಟಾಗುತ್ತೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಹೇಳುವುದೇ ಅಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿಗಳು ಯಾರೇ ಇರ್ಬೋದು, ಅವ್ರನ್ನ ಮೊದಲು ಪ್ರೀತಿ ಮಾಡಿ, ನೆಕ್ಸ್ಟ್ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಆವಾಗ ನಿಮ್ಮ ಮುಖಾಂತರ ದೇವ್ರು ಕಾರ್ಯ ಮಾಡ್ತಾರೆ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.